ಆಹಾ ಅಡುಗೆ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಅಡುಗೆ ಮನೆ ಅಂತಂದ್ರೆ ಎಂತಹದೇ ಮನೆ ಇರಲಿ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವಂತಹ ಕಾಲ ಇದು. ಹಾಗಾಗಿನೇ ಅಡುಗೆ ಮನೆಯಲ್ಲಿ ಹೊಸತನವನ್ನ, ಹೊಸ ರೀತಿಯ ವಿನ್ಯಾಸವನ್ನ ಜನ ಬಯಸ್ತಾನೆ ಇರ್ತಾರೆ. ಹಾಗಾಗಿನೇ ನಿಮ್ಮ ಅಡುಗೆ ಮನೆಗೆ ಒಂದಿಷ್ಟು ಸಲಹೆ ಸೂಚನೆ ಕೊಡೋದೇ ನಮ್ಮ ಕಾರ್ಯಕ್ರಮದ ಸ್ಪೆಷಾಲಿಟಿ. ಪಬ್ಲಿಕ್ ಕಿಚನ್ನ ಅನಾವರಣ ಕೂಡ ಈ ಕಾರ್ಯಕ್ರಮದ ವಿಶೇಷತೆ. ಹಾಗಿದ್ರೆ ಇವತ್ತು ಯಾರ ಅಡುಗೆ ಮನೆಯನ್ನು ನೋಡುವಂತಹ ಭಾಗ್ಯ ನಿಮ್ಮದಾಗುತ್ತೆ. ತಡ ಯಾಕೆ, ಬನ್ನಿ ಆ ಅಡುಗೆ ಮನೆಗೆ ಲಗೇಡೋಣ. ನಾವಿವತ್ತು JP ನಗರದ ರಜನಿಯವರ ಅಡುಗೆ ಮನೆಯಲ್ಲಿದ್ದೀವಿ. ಅವರ ಅಡುಗೆ ಮನೆಯ ಸ್ಪೆಷಾಲಿಟಿ ಏನು, ಬನ್ನಿ ಅವರಿಂದನೇ ತಿಳ್ಕೊಳ್ಳೋಣ. ರಜನಿ, ವೆಲ್ಕಮ್ ಟು ದ ಶೋ. ಮೊದಲನೇದಾಗಿ ಹೇಳಬೇಕು, ನಿಮ್ಮ ಮನೆಯೂ ಬಹಳ ಸುಂದರವಾಗಿದೆ, ಅಷ್ಟೇ ನೀಟಾಗಿದೆ ನಿಮ್ಮ ಅಡುಗೆ ಮನೆ. ಸೊ ನಿಮ್ಮ ಅಡುಗೆ ಮನೆಯ ಸ್ಪೆಷಾಲಿಟಿ ಏನು ಕನ್ಸಿಟ್ಕೊಂಡು ಈ ಅಡುಗೆ ಮನೆ ಕಟ್ಟಿದ್ದು ನೀವು? ಏನಿಲ್ಲ, ಆದಷ್ಟು ಕಮ್ಮಿ ಯುಟೆನ್ಸಿಲ್ಸ್ ಬಳಸಿ ಒಳ್ಳೆ ರೀತಿ ಸಿಂಪಲ್ಲಾಗಿ ಆದಷ್ಟು ಇಟ್ಕೊಳ್ಳೋಣ ಅಂತ. ಬೇಸಿಕ್ಲಿ ದ ಕಿಚನ್ ಅಂದರೆ ನಮ್ಮನ್ನು ಇದು ತೋರಿಸ್ತದೆ ಹೇಗೆ. ದಿಸ್ ಇಸ್ ದ ಬೇಸಿಕ್ಲಿ ಹೆಡ್ ಆಫೀಸ್ ಅಲ್ಲ? ಹೌದು, ಮನೆಯದು ಹೆಡ್ ಆಫೀಸ್ ಅಂದರೆ ಕಿಚನ್ ಅಂತ. ಸೊ ಆದಷ್ಟು ಸಿಂಪಲ್ ಆಗಿದ್ದು, ಆದಷ್ಟು ಕಮ್ಮಿ ಪಾತ್ರದಲ್ಲಿ ಎಲ್ಲ ಕೆಲಸ ಮುಗಿಸಿದ್ರೆ ಅದು ಇಂಪಾರ್ಟೆಂಟ್. ಸೊ ವಿ ಮೇಡ್ ಶೋ ದಟ್ ಎವ್ರಿಥಿಂಗ್ ಇಸ್ ಪ್ಲೇಸ್ಡ್ ವೆಲ್ ಅಂಡ್ ಅಂದ್ರೆ ಎಲ್ಲೆಲ್ಲಿ ಇರಬೇಕು ಅಲ್ಲೆಲ್ಲ ಇರೋ ತರನೇ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡ್ರಿ. ಸೊ ಎಷ್ಟು ವರ್ಷ ಆಯ್ತು ಈ ಅಡುಗೆ ಮನೆಗೆ? ಆಯ್ತು, 1.5 ವರ್ಷ ಆಯ್ತು. ಓಕೆ, ಇವತ್ತಿಗೂ ಕೂಡ ನೆನ್ನೆ ಮಾಡಿರೋದೇನೋ ಅಷ್ಟು ನೀಟ್ ಆಗಿದೆ? ಇಲ್ಲಪ್ಪ, ಫಾರ್ಚುನೇಟ್ಲಿ ನನಗೆ ಒಳ್ಳೆ ಹೆಲ್ಪ್ ಸಿಕ್ಕಿದ್ದಾರೆ. ಸೊ ದಟ್ ವೇ ನಾನು ಆಫೀಸ್ಗೂ ಹೋಗ್ಬೋದು, ಮನೆಯಲ್ಲೂ ಕೆಲಸ ಮಾಡ್ಕೊಬೋದು. ಅಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅಲ್ಲ. ಮಾಡರ್ನ್ ಕಿಚನ್ ಅದೇ ಅದರದ್ದು ಇಂಪಾರ್ಟೆನ್ಸ್ ಅನ್ಸುತ್ತಲ್ಲ ನಿಮ್ಗೆ. ಫಾಸ್ಟ್ ಆಗಿ ನಿಮ್ಮ ಅಡುಗೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಕ್ವಿಕ್ಲಿ. ಅಡುಗೆ ಮನೆಗೆ ಏನೇನು ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡಿದಿರಿ, ಏನೇನು ಕೀ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಮಾಡಿರೋಂಥದ್ದು? See, basically this is modular furniture, modular kitchen. So this is from Nolta. Nolta anta, they are in Koramangala, they have a so alli ಕೂತು ಎಲ್ಲದು ಡಿಸೈಡ್ ಮಾಡ್ತು ಹೇಗೆ ಇರಬೇಕು ಅಂತ. ಬೇಸಿಕಲಿ ಐ ನೀಡೆಡ್ ಅನ್ ಅವನ್, ಐ ನೀಡೆಡ್ ಇದು ಏನು ಮೈಕ್ರೋವೇವ್ ಎಲ್ಲ ಬೇಕಿತ್ತು. ಸೊ ಅದೆಲ್ಲ ಎಲ್ಲಿ ಪ್ಲೇಸ್ ಆಗಬೇಕು, ಯಾವ ಕಡೆ ಪ್ಲೇಸ್ ಆದರೆ ನನಗೆ ಕನ್ವೀನಿಯಂಟ್ ಆಗ್ತದೆ ತೆಗಿಲಿಕ್ಕೆ ಮಾಡಲಿಕ್ಕೆ. ಬೇಕಿಂಗ್ ನನ್ನ ಮಗನಿಗೆ ಕೇಕ್ಸ್ ಎಲ್ಲ ಇಷ್ಟ. ಸೊ ದಟ್ ಇಸ್ ಅ ಈಸಿ ಪ್ಲೇಸ್. ಕೆಳಗೆ ಅಲ್ಲಿ ಬೇಕಾದ ಐಟಮ್ಸ್ ಎಲ್ಲ, ಬೇಕಿಂಗ್ ಬೌಲ್ಸ್ ಎಲ್ಲ ಅಲ್ಲಿ ಇಟ್ಟಿದ್ದೇನೆ. ಓಕೆ, ಸೊ ಎವ್ರಿಥಿಂಗ್ ಇಸ್ ಎಲ್ಲದನ್ನು ಕರೆಕ್ಟ್ ಆಗಿ ಪ್ಲೇಸಿಂಗ್ ಮಾಡಿದ್ರು. ದೆನ್ ಮೇಲೆ ಒಂದು ಯೂನಿಟ್, ಸ್ಮಾಲ್ ಯೂನಿಟ್, ಮೆಡಿಸಿನ್ಸ್ ಎಲ್ಲ ಇಡ್ಲಿಕ್ಕೆ. ಸೊ ಎವ್ರಿಥಿಂಗ್ ಹ್ಯಾಸ್ ಟು ಬಿ, ಅದೆಲ್ಲ ಯೋಚನೆ ಮಾಡಿಯೇ ಮಾಡಿರೋದು. ಓಕೆ, ಅಂದ್ರೆ ಮತ್ತೆ ಯಾವುದು ಕೂಡ ಹೊರಗಡೆ ಕಾಣಬಾರ್ದು, ಅದೇ ಇಂಟೆನ್ಷನ್ ಆಕ್ಚುಲಿ. ಏನ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ರಿ? ಇದು ಆಕ್ಚುಲಿ ವೆಂಗೆ ವುಡ್ ಅಂತ, ಬಟ್ ದಿಸ್ ಇಸ್ ಆಲ್ ಮಾಡ್ಯುಲರ್. ಅದು ಅವ್ರದೆಲ್ಲ ಬಂದು ಫಿಕ್ಸ್ ಮಾಡಿ ಹೋಗ್ತಾರೆ ಅಷ್ಟೇ, ಬೇರೆ ಏನು ಅವ್ರು ಬಂದು ಕಾರ್ಪೆಂಟ್ರಿ ವರ್ಕ್ ಏನು ಮಾಡುದಿಲ್ಲ. ಅದೆಲ್ಲ ಹಿಂಜಸ್ ಅದೆಲ್ಲ ಫಿಕ್ಸ್ ಮಾಡಿ ಹೋಗ್ತಾರೆ ಅಷ್ಟೇ. ಸೊ ಕಲರ್ ಎಲ್ಲ ಇದು ನೀವು ಪರ್ಟಿಕ್ಯುಲರ್ ಇದ್ರ? ಅಫ್ಕೋರ್ಸ್ ಇದು ತುಂಬಾ ಬ್ರೈಟ್ ಕಲರ್ಸ್ ಬರುತ್ತೆ ಅಂಡ್ ಸಿಂಪಲ್ ಸಟಲ್ ಕಲರ್ಸ್ ಬರುತ್ತೆ. ನನಗೆ ಜನರಲಿ ಪ್ರಿಫರ್ ಸಟಲ್ ಕಲರ್ಸ್ ಟು ಬ್ರೈಟ್ ಕಲರ್ಸ್. ಸೊ ಐ ಜಸ್ಟ್ ಪ್ರಿಫರ್, ಹೇಗಿದ್ರು ನಮ್ದು ನೆಲ ಈ ಕಲರ್ ಇತ್ತಲ್ಲ, ಸೊ ಐ ವೆಂಟ್ ಅಹೆಡ್ ವಿತ್ ಓನ್ಲಿ ಇದು 2 ಕಲರ್. ಓಕೆ, ಸೊ ಅಂದ್ರೆ ಈ ಚಾಕ್ಲೇಟ್ ಫೀಲ್ ಇದೆ ತರ. ಸೊ ಆಮೇಲೆ ಪ್ಲೇಸಿಂಗ್ ಎಲ್ಲ ನೀವು ಇಲ್ಲೇ ಚಿಮ್ನಿ ಅಂಡ್ ಹಾಬ್ಸ್ ವಿತ್ ದ ಆರ್ಕಿಟೆಕ್ಟ್ ಕೂತ್ಕೊಂಡು ಯಾವ್ದು ಎಲ್ಲಿ ಹೋಗ್ಬೇಕು, ದ ಚಿಮ್ನಿ ಇಸ್ ಗೋಯಿಂಗ್ ಔಟ್ ಫ್ರಮ್ ಹಿಯರ್, ಅದಕ್ಕೆ ವುಡನ್ ಸೀಲಿಂಗ್ ಮಾಡಿಸ್ತು. ಸೊ ದಟ್ ದ ಚಿಮ್ನಿ ಅಗೇನ್ ದಟ್ ಆ ಪೈಪ್ ವಿಸಿಬಲ್ ಇರೋದಿಲ್ಲ, ಅಂಡ್ ಇದನ್ನ ಸೀಲ್ ಮಾಡ್ತು. ಸೊ ಲಾಟ್ ಆಫ್ ವರ್ಕ್. ಅಂದ್ರೆ ಸ್ವಲ್ಪ ಯು ಶುಡ್ ಬಿ ದೇರ್ ಮೇಕಿಂಗ್ ಶೋರ್ ದಟ್ ಕರೆಕ್ಟ್. ಅಂಡ್ ನೀವು ಇಲ್ಲಿ ಚೇಂಜ್ ಯೂಸ್ ಮಾಡಿದ್ರಲ್ವಾ, ಅಲ್ಲಿ ಬೇರೆ ತರದ ಯೂಸ್ ಮಾಡಿದ್ರಿ ಫ್ಲಾಶ್ ಇದಕ್ಕೂ ಕೂಡ? This is a regular tile actually, vitrified tiles. This because this is wipe ಮಾಡ್ಲಿಕ್ಕೆ ಈಸಿ ಆಗುತ್ತೆ. And this is basically probably for the cost also, ಇದು quite expensive. Okay, this is the vitrified tile which is much cheaper. And it also gels with the color. ಹೌದು, ಕಲರ್ ಚೆನ್ನಾಗಿರೋದಕ್ಕೆ ನೀವು ಕ್ಲೋಸ್ ಲುಕ್ ಅಲ್ಲಿ ನೋಡಿದಾಗ ಮಾತ್ರ ಡಿಫರೆನ್ಸ್ ಗೊತ್ತಾಗುತ್ತೆ. ಅದರ್ವೈಸ್ ಇಟ್ಸ್ ವೆರಿ ನೈಸ್. ಮತ್ತೆ ಕಂಪ್ಲೀಟ್ಲಿ ನೀವು ಈ ಕ್ಯಾಬಿನೆಟ್ಸ್ ಗಳ ಮೇಲ್ಗಡೆ ಕೂಡ ಆ ಟೈಲ್ ನ ಎಕ್ಸ್ಟೆಂಡ್ ಮಾಡಿದ್ರಲ್ವಾ, ಕ್ಲೆನ್ಲಿನೆಸ್ ಅಂತನಾ? ಕ್ಲೆನ್ಲಿನೆಸ್ ಒಂದು, ಬಟ್ ದ ಸೈಜಸ್ ಅಲ್ಲ ಇದಲ್ಲ, ಇಟ್ ಇಸ್ 12x4 or something. The size is 2x12 or whatever. So that size has to go until there. Okay. So just to get that flow, because our window height ಗೆ ಬರಬೇಕಲ್ಲ. So because of that we just went ahead with the tiling there also. Throughout the kitchen it's like that. So
ಸೊ ಏನೇನೋ ಮೆಕ್ಯಾನಿಸಮ್ಸ್ ಕೂಡ ಡಿಫ್ರೆಂಟ್ ಇರೋದು ಯೂಸ್ ಮಾಡಿದಿರಿ ಅನ್ಸುತ್ತೆ. This is all thanks to German technology, Nolta kitchen. So this also we made sure that not too much of visibility. ಇದು ಮಾತ್ರ ಇದು ಹೀಗೆ ಲುಕ್ಗೆ ಟ್ರಾನ್ಸ್ಪರೆಂಟ್ ಅನ್ಸುತ್ತೆ, ಬಟ್ ಒಳಗೆ ಆಮೇಲೆ ಇದು ಕೂಡ ನಿಮ್ಗೆ ಈಸಿ ಅನ್ಸುತ್ತಲ್ವಾ? ತುಂಬಾ ಮಾಡುವಂತದ್ದು. ಅದೇ ಒಂದೊಂದ್ಸತಿ ಹಿಂಜಸ್ ಏನಾಗುತ್ತೆ ತುಂಬಾ ಇದಾಗುತ್ತೆ, ಅದು ಲೂಸನ್ ಅಪ್ ಆಗಿ ಬ್ರೇಕ್ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಗುಡ್, ದ ಟೆಕ್ನಾಲಜಿ ಇಸ್ ವೆರಿ ಗುಡ್, ಸೊ ಇಟ್ಸ್ ಈಸಿಯರ್. ಓಕೆ. ಸೊ ಆಮೇಲೆ ಇಲ್ಲಿ ಬಹಳಷ್ಟು ಸ್ಟೋರೇಜ್ಗೆ ಕೂಡ ಇದೆ. ಫಿಲ್ ಆಗುತ್ತೆ. ದಿಸ್ ಒನ್ ಯುಟೆನ್ಸಿಲ್ ಟ್ರೇ. ಸೊ ಇದೆಲ್ಲ ಸ್ಟೀಲ್ ಸ್ಪೂನ್ಸು, ಸ್ಯಾಡಲ್ಸು, ನೈಫ್ಸು, ಇದು ಎಲ್ಲ ಇದೆ. ಮತ್ತೆ ಒಳಗಡೆ ಕೂಡ ನೀವು ಅದು ಕ್ಲೀನಿಂಗ್ ಈಗ ಈಸಿ ಆಗೋ ತರನೇ ಮಾಡ್ಕೊಂಡಿದ್ದೀರಿ. ಹೌದು, ಎವ್ರಿಥಿಂಗ್ ತುಂಬಾ ಕ್ಲೀನ್ ಆಗಿ ಕ್ಲೀನ್ ಮಾಡ್ಬೋದು ಈಸಿಯಾಗಿ. ಟೆಕ್ಸ್ಚರ್ ಹಿಯರ್ ವಿಚ್ ಇಸ್ ಯೂಸ್ಡ್ ಆಲ್ಸೋ ಎಲ್ಲ ಇದೆಲ್ಲ, ಸಿನ್ಸ್ ಇಟ್ ಇಸ್ ಮಾಡ್ಯುಲರ್, ಎಲ್ಲ ಇಟ್ ಬಿಕಮ್ಸ್ ಈಸಿಯರ್. ಇದೆಲ್ಲ ಸ್ಟೀಲ್ ಪಾತ್ರೆಗಳು, ಓಕೆ, ಇದೆಲ್ಲ ತಿಂಡಿಗಳು. So each one is utilized for a different purpose. ಸೊ ಆಮೇಲೆ ಕಾರ್ನರ್ ಇದೆಲ್ಲ ಹೆಂಗೆ ಯೂಟಿಲೈಸ್ ಇದು ಆಕ್ಚುಲಿ this is again storage for all the regular ನಾವು ದಿನ ಯೂಸ್ ಮಾಡೋದು. ಅದು ಡಿನ್ನರ್ ಯಾರು ಬಂದ್ರೆ ಅದನ್ನ ಯೂಸ್ ಮಾಡೋದು. ಡಿನ್ನರ್ ಪ್ಲೇಟ್ಸ್, ಎವ್ರಿಥಿಂಗ್ ಇಸ್ ದ ಬೇಕಿಂಗ್ ಪ್ಲೇಟ್ಸ್ ಅಂಡ್ ಆಲ್ ದಟ್. ಓಕೆ, ಫೈನ್. ಇಲ್ಲಿ we've kept the big ಡಬ್ಬಾಸ್, ಅಕ್ಕಿ, ಗೋಧಿ ಹಿಟ್ಟು ಎಲ್ಲ ಇಟ್ಟಿದ್ದೇವೆ, ಸೊ ದಟ್ ಇಟ್ಸ್ ಈಸಿಯರ್. ಚಪಾತಿ ಮಾಡ್ಬೇಕಂದ್ರೆ ತೆಗೆದು ಅದನ್ನ. ಇಲ್ಲಿ ಬಾಂಡ್ಲಿಗಳು ಇದು ಎಲ್ಲ. ದೀಸ್ 2 units, ಲಾಂಗ್ ಯೂನಿಟ್ಸ್ ಆರ್ ಎಲ್ಲ ಸ್ಪೈಸಸ್, ಉಪ್ಪು, ಹುಣಸೆಹಣ್ಣು, ಅರಿಶಿನ ಎಲ್ಲ. ಇದು ಚೆನ್ನಾಗಿದೆ ನಿಮಗೆ, ಅಂದ್ರೆ ಈ ಲುಕ್ ಕೂಡ ಚೆನ್ನಾಗಿ ಕೊಡುತ್ತೆ. ಹೌದು, ದಿಸ್ ಅವರು ಮಾಡ್ಯುಲರ್ ಎಲ್ಲ ಹೇಳ್ತಾರೆ ನಿಮ್ಗೆ ಯಾವ್ದು ಬೇಕು ವಿಚ್ ಇಸ್ ಕನ್ವೀನಿಯಂಟ್ ಅಂತ. ನಾವು ಇದೆರಡು ಪಕ್ಕದಲ್ಲೇ ಇದ್ರೆ ಈಸಿ ಅಲ್ಲ, ಒಂದ್ ಕಡೆ ಸಕ್ಕರೆ, ಒಂದ್ ಕಡೆ ಉಪ್ಪು, ಎಣ್ಣೆಗಳು ಎಲ್ಲ ಇಟ್ಟರೆ ಇಟ್ಸ್ ಈಸಿಯರ್ ಅಂತ. ಕರೆಕ್ಟ್, ವಂಡರ್ಫುಲ್. And this corner has been utilized. I think most of the kitchen have this. This is that ಕಾರ್ನರ್ ಚೆನ್ನಾಗಿದೆ. Yeah. ಅಂಡ್ ಅಲ್ಲಿ ಅದರಲ್ಲೂ ಕೂಡ ಎಷ್ಟು ವೆರೈಟಿಗಳು ಬರ್ತಿದೆ ಅಂತಂದ್ರೆ ಚೂಸ್ ಮಾಡುವಾಗ ಬಹಳ ಕಷ್ಟ ಅಲ್ವಾ? ಇನ್ಫ್ಯಾಕ್ಟ್ ನಾವು ಇನಿಷಿಯಲಿ ನಾವು ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಮಾಡಿತ್ತು ಕಿಚನ್, ವಿ ಗಾಟ್ ಇಟ್ ಡನ್ ವಿತ್ ದ ಕಾರ್ಪೆಂಟರ್ಸ್ ಅಂಡ್ ಆಲ್. ಬಟ್ ಏನಂದ್ರೆ ನಮ್ದು ಹಿಂಜಸ್ ಎಲ್ಲ ಎಷ್ಟೋ ದಿನ ಆದ್ಮೇಲೆ ಹೋಗ್ತದೆ ಅದು, ಯೂಸ್ ಮಾಡಿ ಇವ್ರದೆಲ್ಲ ಲೈಕ್ ಜರ್ಮನ್ ಟೆಕ್ನಾಲಜಿ, ಒಳ್ಳೆ ಐ ಆಮ್ ಶೋರ್ ಇಟ್ ವಿಲ್ ಲಾಸ್ಟ್ ಲಾಂಗ್. ಕರೆಕ್ಟ್. ಆಮೇಲೆ ಇನ್ನು ಬಹಳಷ್ಟು ದಿನ ಬಾಳ್ಕೆ ಬರ್ಲಿ. ಹೌದು, ಅಯ್ಯೋ, ನಿಮ್ಮ ಕನಸಿನ ಕಿಚನ್ ಅಲ್ವಾ? ಅಂಡ್ ಕನಸಿನ ಕಿಚನ್, ಗೆಸ್ಟ್ ಜಾಸ್ತಿ ನಮಗೆ, ಸೊ ಇಟ್ಸ್ ಆಲ್ವೇಸ್ ನೈಸ್ ಟು ಹ್ಯಾವ್ ಲಾಟ್ ಆಫ್ ಪೀಪಲ್. ಕುಕಿಂಗ್ ಆಲ್ಸೋ ಇಸ್ ಲೈಕ್ ತುಂಬಾ ಯೂಸ್ ಮಾಡ್ತೇವೆ ಕಿಚನ್ ಅನ್ನ, ಸೊ ಇಟ್ಸ್ ಅ ಫೇವ್ರೆಟ್ ಪ್ಲೇಸ್. ರಜನಿಯವರ ಕಿಚನ್ ನಿಜಕ್ಕೂ ರಂಗಾಗಿದೆ. ಅವರ ಕನಸಿನ ಕಿಚನ್ ಇದು. ಇದರ ಬಗ್ಗೆ ಇನ್ನಷ್ಟು ವಿಶೇಷತೆಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದು ಬಾಕಿ ಇದೆ ಆಫ್ಟರ್ ದಿಸ್ ಬ್ರೇಕ್.